ಯಾರಿನಿ ಮೋಹಿನಿ ಅಮ್ಮ ಆ ಫೋಟೋದಲ್ಲಿ ಯಾರು? ನನ್ನ ಮಗ ಮುತ್ತುರಾಜನ ಹೆಂಡತಿ ಚಿತ್ರ. ಅದು ಸಾಮಾನ್ಯ ಶಕ್ತಿ ಅಲ್ಲ, ತುಂಬಾ 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 ಭಯಂಕರ ಶಕ್ತಿ ಅದು. ಮುತ್ತುನ ಬೆಳ್ಳಿನ ಕಾಪಾಡ್ತಿರೋದು ಬೇರೆ ಯಾರು ಅಲ್ಲ, ಆ ನಿಮ್ ಸೊಸೆ ಚಿತ್ರಾನೇ. ಮುತ್ತು ಮಾಯ ಮದ್ವೆ ನಡೆದಿರೋ ಹಾಗೆ ಮಾಡ್ತಿರೋದು ಆ ಶಕ್ತಿನೇ. ಈಗ ಚಿತ್ರ ಬಂದಿರೋ ಉದ್ದೇಶ ಬೇರೆ ಯಾವುದೂ ಅಲ್ಲ, ಅದು ಮುತ್ತು ಬೆಳ್ಳಿ ಮದ್ವೆ ಮಾಡ್ತದೆ. ಅವಳು ರೋಷ ಆವೇಶದೆದುರು ಯಾರೇ ಹೋದ್ರು ಅವಳು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇನ್ನೊಂದು ಮಾತು, ಚಿತ್ರಾಗೆ ಎದುರಾಗಿ ನಿಂತಿರೋ ಮಾಯನ್ ಜಾತಕ ಅಷ್ಟು ಪ್ರಬಲವಾಗಿಲ್ಲ. ಚಿತ್ರನ ವಿರುದ್ಧ ಮಾಯ ಹೋದ್ರೆ ಪ್ರಾಣ ಕಳ್ಕೊಳ್ಳೋದಂತೂ ಸತ್ಯ. ಅಷ್ಟೇ ಅಲ್ಲ, ನಿನ್ನ ಪ್ರಾಣ ಹೋದ್ರೂ ಮುತ್ತು ಬೆಳ್ಳಿ ಮದುವೆ ಮಾಡೋ ಶಕ್ತಿ ಆ ಚಿತ್ರನಿಗಿದೆ. ಮುತ್ತುಗೆ ಕೆಟ್ಟದ್ದು ಮಾಡಬೇಕು ಅಂತ ಕನ್ಸಲು ಅನ್ಕೋಬೇಡಿ, ಯಾಕಂದ್ರೆ ಅವ್ರನ್ನ ಕಾಯೋದಿಕ್ಕೆ ಚಿತ್ರ ಇದ್ದಾಳೆ. ಅವಳ ಕಣ್ಣಲ್ಲಿರೋ ಕೋಪನ ನೀವ್ ಯಾರಾದ್ರೂ ಪರೀಕ್ಷೆ ಮಾಡಕ್ ಹೋದ್ರೆ ನೀವ್ ಯಾರು ಜೀವಂತವಾಗಿರೋದಿಲ್ಲ. ಹುಷಾರು, ನಾನು ಹೇಳಿದ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಾನಿನ್ ಬರ್ತೀನಿ. ಮುತ್ತು ಮಾವಂಗೆ ನೀವು ಮೋಸ ಮಾಡೋದು ನನ್ಗೇನಾದ್ರೂ ಗೊತ್ತಾದ್ರೆ ಈ ಜನ್ಮದಲ್ಲ, ನಿಮ್ಮನ್ ಯಾವ ಜನ್ಮದಲ್ಲೂ ನಾನು ಸುಮ್ಮನೆ ಬಿಡಲ್ಲ. ಅತ್ತೆ, ಚಿತ್ರಕ್ಕ ನಮ್ಮನ್ನ ಯಾಕಷ್ಟು ದ್ವೇಷಿಸ್ತಾರೆ? ಅವ್ರು ಏನಕ್ಕೆ ಸತ್ತಿದ್ದು? ಚಿತ್ರಕ್ಕಂಗೆ ಯಾಕೆ ಬೆಳ್ಳಿ ಮೇಲೆ ಅಷ್ಟು ಪ್ರೀತಿ? ನಿನ್ನ ಎಲ್ಲ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆ, ಹೇಳ್ತೀನಿ ಕೇಳು. ನನ್ನ ಮನೆ ಅನ್ನ ತಿಂದು ನನಗೆ ದ್ರೋಹ ಬಗೆತೀಯಾ? ಎಷ್ಟೋ ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡಿದ್ದೀನಮ್ಮ. ನಿಮ್ಮ ಋಣ ತೀರ್ಸೋಕೆ ಇದೊಂದು ಅವಕಾಶ. ಇದು ಹೇಳಿಲ್ಲ ಅಂದರೆ ನಿಮಗೆ ಮೋಸ ಮಾಡ್ದಂಗೆ ಆಗುತ್ತಮ್ಮ. ಅಮ್ಮ, ನಿಮ್ಮ ಮಗ ಮುತ್ತಣ್ಣವರು ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಚಿತ್ರ ಅನ್ನೋ ಹುಡುಗಿನ ತುಂಬ ಪ್ರೀತಿ ಮಾಡ್ತಿದ್ದಾರಮ್ಮ. ಈ ವಿಷಯ ತುಂಬ ದಿನದಿಂದ ನಡೀತಿದೆ ಅಮ್ಮ. ನಿಮ್ಮ ಹತ್ರ ಹೇಳ್ಬೇಕು ಅಂತ ಬಂದೆ. ನೀನು ಸತ್ಯ ಹೇಳ್ತಾ ಇದೆಯೋ ಇಲ್ಲ ಯಾರೋ ಹೇಳಿದ್ದನ್ನ ಕೇಳಿಸ್ಕೊಂಡು ಬಂದು ಹೇಳ್ತಾ ಇದೆಯೋ? ಮುತ್ತಣ್ಣವರೇ ಚಿತ್ರನ ಪ್ರೀತಿಸ್ತಾ ಇರೋ ವಿಷಯ ಹೇಳಿದ್ರು. ಬೇರೆ ಹುಡುಗಿಗೆ ಕಮ್ಮಿ ಪೇಮೆಂಟ್ ಕೊಟ್ಟರೆ ಚಿತ್ರ ಬಂದು ಬೈದೇ ಬಿಡೋದ? ನನಗೂ ಅವಳಿಗೂ ಜಗಳ ಆಗ್ತಾಯ್ತಾ? ಚಿತ್ರನ ಪರ್ವ ಮಾತಾಡಕ್ಕೆ ಬಂದಿದ್ದೆ ಮುತ್ತಣ್ಣ. ಚಿತ್ರನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಸಾರಿ ಹೇಳಿದ್ರು. ಇದು ಯಾರ ಹತ್ರ ಬೇಕಾಗಿದ್ರು ಹೇಳು, ಯಾರಿಗೂ ಕೇರ್ ಮಾಡಲ್ಲ ಅಂದ್ರಮ್ಮ. ಸಾಕು. ಸರಿ ಅಮ್ಮ, ನಾನು ಬರ್ತೀನಿ. ಪ್ರೀತಿ ವಿಷಯಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲಕ್ಕ? ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ ನೀಲ್ಕಂಠ. ಅವನು ಬರೀ ಪ್ರೀತಿ ವಿಚಾರ ಅಲ್ಲ, ಮದುವೆ ವಿಚಾರನೂ ಹೇಳ್ದ. ನಿನಗೆ ಗೊತ್ತಲ್ಲ, ಮುತ್ತು ಒಂದ್ಸಲಿ ಮಾತು ಕೊಟ್ಟರೆ ಅದನ್ನು ಮೀರೋದಿಲ್ಲ ಅಂತ. ಮುತ್ತು ಪ್ರೀತಿ ಮಾಡ್ತಾ ಇರೋ ವಿಚಾರ, ಮದುವೆ ವಿಚಾರ ನನಗೆ ಗೊತ್ತಾಗೋದಕ್ಕಿಂತ ಮುಂಚೆ ಬೇರೆಯವ್ರಿಗೆ ಗೊತ್ತಾಯ್ತಲ್ಲ ಅನ್ನೋದೇ ನನ್ನ ಯೋಚನೆ. ಅಷ್ಟೇ ಅಲ್ಲ ನೀಲ್ಕಂಠ, ಯಾರ ಹತ್ರ ಬೇಕಾದರೂ ಹೇಳ್ಕೊ ಅಂತ ಅಂದಮೇಲೆ ನನ್ನ ಮೇಲಿರೋ ಪ್ರೀತಿ ಮರ್ಯಾದೆ ಸ್ವಲ್ಪ ಕಡಿಮೆ ಆಗ್ತಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಕ್ಕ, ಮುತ್ತು ಪ್ರೀತಿ ಮಾಡ್ತಿರೋದು ಒಬ್ಳು ಬಡ ಹುಡುಗಿನ. ಅದಕ್ಕೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ವಿಚಾರ ಇದೆ ನೀಲ್ಕಂಠ.
ಸತ್ತು ಹೋಗಿರೋ ಮುತ್ತು ತಾಯಿ ಮತ್ತೆ ಅವ್ರ ತಾತ ಬರ್ದಿಟ್ಟೋಗಿರೋ ವಿಲ್ ಪತ್ರ ಇದು. ಮುತ್ತುಗೆ ಹೆಂಡತಿಯಾಗಿ ಬರೋ ಹುಡುಗಿ ಸ್ವಇಚ್ಛೆಯಿಂದ ಸೈನ್ ಮಾಡಿದ್ರೆ ಮಾತ್ರ ಈ ಆಸ್ತಿನ ಬೇರೆಯವ್ರಿಗೆ ಕೊಡೋಕ್ಕಾಗೋದು. ನಾವು ಮುತ್ತುನ ಮಾತ್ರ ನಮ್ಮ ಕಡೆ ಮಾಡ್ಕೊಳ್ಳೋದಲ್ಲ, ಅವನ ಹೆಂಡತಿನೋ ಕೂಡ ನಮ್ಮ ಕಡೆ ಮಾಡಿಕೊಂಡು ಅವಳ ಮನಸ್ಸನ್ನ ಗೆಲ್ಲಬೇಕು. ಆಗ ಮಾತ್ರ ಈ ಆಸ್ತಿನ ಪಡ್ಕೊಳ್ಳೋಕ್ಕಾಗೋದು. ಇಲ್ಲ ಅಂದರೆ ಈ ಆಸ್ತಿ ಎಲ್ಲ ಊರು ದೇವಸ್ಥಾನದ ಪಾಲಾಗುತ್ತೆ. ಈಗ ನಿನಗೆ ಗೊತ್ತಾಯ್ತಾ ನಾನು ಯಾಕಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ ಅಂತ? ಅಕ್ಕ, ಅವಳು ಬಡವ ಹುಡುಗಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತಾಳೆ ಬಿಡು. ಅಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ಬಡವರ ಮನೆ ಮಕ್ಕಳು ತುಂಬ ಬುದ್ಧಿವಂತರು. ಯಾರಿಗೋ ಮೋಸ ಆಗ್ತಿದೆ ಅಂದರೆ ತಿರುಗಿ ಬಿದ್ದವಳು ತನ್ನ ಗಂಡನಿಗೆ ಮೋಸ ಆಗ್ತಿದೆ ಅಂದರೆ ಸುಮ್ಮನೆ ಇರ್ತಾಳ? ಖಂಡಿತ ತಿರುಗಿ ಬೀಳ್ತಾಳೆ. ಮದುವೆ ವಿಚಾರದಲ್ಲಿ ತುಂಬ ಪರೀಕ್ಷೆ ಮಾಡಿದ್ಮೇಲೆ ಅವಳನ್ನ ಈ ಮನೆ ಸೊಸೆಗೆ ಮಾಡ್ಕೋಬೇಕಾ ಬೇಡವಾ ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ಮುತ್ತುಗೆ ಸರಿಯಾದ ಹೆಂಡತಿ ಆಗ್ತಾಳೋ ಇಲ್ವೋ, ಅವಳು ನಮ್ಮ ಕೈಗೊಂಬೆ ಆಗ್ತಾಳ ಅನ್ನೋದನ್ನ ನೋಡಬೇಕು. ನಾನು ಹೇಳ್ದಾಗೆ ಕೇಳಬೇಕು. ಏನಮ್ಮ? ತುಂಬ ದಾಹ ಆಗ್ತಿತ್ತು, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಸರಿ ಅಮ್ಮ, ತಂದು ಕೊಡ್ತೀನಿ. ನಿಮ್ಮನ್ನ ನಾನು ಈ ಊರಲ್ಲೆಲ್ಲೂ ನೋಡೇ ಇಲ್ವಲ್ಲ. ಈ ಊರಿಗೆ ಹೊಸಬ್ರಾ? ಇಲ್ಲ ಅಮ್ಮ, ಇಲ್ಲೇ ಪಕ್ಕದೂರ್ನವರು. ಈ ಊರಿನಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಸರಿ ಸರಿ. ನೀರು ಕೊಟ್ಟು ತುಂಬ ಉಪಕಾರ ಮಾಡ್ದೆ ತಾಯಿ. ನಿನ್ನ 100 ಕಾಲ ಸುಖವಾಗಿ ಬಾಳಮ್ಮ. ಹೌದು, ನೀಲಾಂಬ್ರಿ ಅಮ್ಮನವ್ರ ಮಗನಿಗೆ ಇದೇ ಊರಲ್ಲೇ ಹೆಣ್ಣು ನೋಡಿದಾರಂತೆ. ಆ ವಿಷಯ ಪಕ್ಕದ ಊರಲ್ಲೆಲ್ಲ ಹಬ್ಬಿದೆ. ಹೆಣ್ಣು ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಆ ವಿಷಯದ ಬಗ್ಗೆ ಇನ್ನೂ ಸರಿಯಾಗಿ ಮಾತುಕತೆ ಆಗಿಲ್ಲ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ನನ್ನ ಮಗಳ ಚಿತ್ರನೇ. ಅಯ್ಯೋ, ನಿಮ್ಮ ಮಗಳನ್ನ ಆ ಮನೆ ಸೊಸೆ ಮಾಡ್ತಿದ್ದೀರಾ? ಏನಮ್ಮ ಹೇಳ್ತಿದ್ದೀರಾ? ಯಾಕೆ, ಏನಾಯ್ತು? ಈಗ ತಾನೇ 100 ಕಾಲ ಸುಖವಾಗಿರು ಅಂತ ಹೇಳ್ದೆ, ಆದ್ರೆ ಅದು ಈಡೇರಲ್ಲಮ್ಮ. ನೀನೇನೋ ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ಕೊಂಡಿದ್ಯಾ, ಆದ್ರೆ ಊರಿನ ಜನ ಇಲ್ಲ ನೀಲಾಂಬ್ರಿ ಅಮ್ಮ ದುರಾಂಕಾರಿ, ಬಡವ್ರ ದುಡ್ಡೆಲ್ಲ ತಿಂದಿದ್ದಾಳೆ, ಅದು ಇದು ಅಂತೆಲ್ಲ ಬೈತಾ ಇದಾರಮ್ಮ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾ ನಿಮ್ಗೆ? ಅರರೆ, ನಿಮ್ಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಮ್ಮ. ಆ ಮನೆಯಲ್ಲಿ ಬಾಳಿ ಬದುಕ್ಬೇಕಾಗಿರೋಳು, ತಗ್ಗಿ ಬಗ್ಗಿ ಬದುಕ್ಬೇಕಮ್ಮ. ಆ ಮನೆಗೆ ಸೊಸೆಯಾಗಿ ಹೋದ್ಮೇಲೆ ಇದ್ದು ಇಲ್ದಿರೋ ರೀತಿ ಬದುಕಬೇಕಾಗುತ್ತೆ. ಅದಕ್ಕೆ ಮೊದಲೇ ಎಚ್ಚರಿಕೆ ಕೊಡ್ತಿದ್ದೀನಿ ಅಷ್ಟೇ. ನಿಮ್ಗೆ ಯಾರೋ ಅವ್ರ ಬಗ್ಗೆ ತಪ್ಪಾಗಿ ಹೇಳಿದ್ದಾರೆ. ನೀವು ಯಾರ ಬಗ್ಗೆ ಎಚ್ಚರಿಕೆ ಕೊಡ್ತಿದ್ದೀರಾ ಅಂತ ಗೊತ್ತಾ ನಿಮ್ಗೆ? ನೀಲಾಂಬರಿ ಅಮ್ಮನವರು ಬರ್ತಿದ್ದಾರೆ ಅಂತಂದ್ರೆ ಇಡೀ ಊರ್ನವರೇ ಕೈ ಮುಗಿದು ನಿಲ್ತಾರೆ. ಎಷ್ಟೋ ಮನೆಯಲ್ಲಿ ದೇವ್ರ ಫೋಟೋ ಬದಲು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ, ಗೊತ್ತಾ ನಿಮ್ಗೆ ಅದು? ಊರ್ನವರೆಲ್ಲ ಅವ್ರ ಮೇಲೆ ಎಷ್ಟೊಂದು ಪ್ರೀತಿ, ಅಭಿಮಾನ, ಗೌರವ ಇಟ್ಕೊಂಡಿದ್ದಾರೆ. ನೀವು ನೋಡಿದ್ರೆ ಹೀಗ್ ಮಾತಾಡ್ತೀರಲ್ಲ. ಬಡವರಿಗೆ ಅಂತ ಮನೆ, ನೀರು, ರೋಡಿನ ವ್ಯವಸ್ಥೆ, ವ್ಯವಸಾಯ ಮಾಡೋ ರೈತರಿಗೆ ಕೆರೆಗಳ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳೇ ಸಾಕಾಗಲ್ಲ. ಅಂಥದ್ರಲ್ಲಿ ಏನೇನೋ ಮಾತಾಡ್ತೀರಲ್ಲ ನೀವು ಅವ್ರ ಬಗ್ಗೆ. ಅಲ್ಲ ಅಮ್ಮ, ನಿಜ ಹೇಳಿದ್ರೆ ಯಾಕಮ್ಮ ಕೋಪ ಮಾಡ್ಕೋತೀಯಾ? ನಿನಗಿನ್ನೂ ಆ ಮನೆ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನೀಲಾಂಬ್ರಿ ಅಮ್ಮ ಮಾಟ ಮಂತ್ರ ಮಾಡಿಸಿ ಮುತ್ತಣ್ಣನ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಊರ್ನವರೆಲ್ಲ ಮಾತಾಡ್ಕೋತಿದ್ದಾರೆ. ಯಾಕೆ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಅಲ್ಲಮ್ಮ, ನಿಮ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತಾಯಿ ಮಗನ್ ಪ್ರೀತಿನ ಮಾಟ ಮಂತ್ರಕ್ಕೆಲ್ಲ ಹೋಲಿಸ್ತಿದ್ದೀರಲ್ಲ. ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಅವರಿಬ್ರನ್ನು ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ. ಮಲ್ತಾಯಿ ಆದ್ರೂ ದೇವ್ರ ಸ್ಥಾನದಲ್ಲಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆ ಕಡೆ ಮಕ್ಕಳಿದ್ರು ಮುತ್ತು ಮಾವನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾರೆ. ಅಂಥದ್ರಲ್ಲಿ
ನೀವ್ ಈ ತರ ಹೇಳ್ತಿದ್ದೀರಲ್ಲ? ಮುತ್ತು ಮಾವ ನೀಲಾಂಬರಿ ಅಮ್ಮನವ್ರ ಹೊಟ್ಟೆಲ್ ಹುಟ್ಟಿಲ್ಲ ಅಷ್ಟೇ, ಆದ್ರೆ ಅವರದ್ದು ರಕ್ತ ಸಂಬಂಧಕ್ಕಿಂತ ಶ್ರೇಷ್ಠ ಸಂಬಂಧ. ನಿಮ್ಗೆ ನಾನು ಹೇಳಿದ್ರೆ ಗೊತ್ತಾಗಲ್ಲ, ಅವ್ರನ್ನ ಹತ್ರದಿಂದ ಹೋಗ್ಬಿಟ್ಟು ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಆ ಸಂಬಂಧ ಗಟ್ಟಿನೇ ಆಗಿಲ್ಲ, ಎಷ್ಟೆಲ್ಲ ಮಾತಾಡ್ತೀಯಮ್ಮ ಆ ಮನೆ ಬಗ್ಗೆ. ನಾನು ಅವ್ರ ಮನೆ ಸೊಸೆ ಆದ್ರೂ ಸರಿ, ಆಗದೆ ಇದ್ರೂ ಸರಿ, ಅವ್ರ ಮನೆಯವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿರಲ್ಲ, ಎಷ್ಟ್ರಿ ಧೈರ್ಯ ನಿಮ್ಗೆ? ನಿಮ್ಗೆ ಅವ್ರ ಬಗ್ಗೆ ಏನ್ರಿ ಗೊತ್ತು? ಈ ಊರಲ್ಲಿರೋ ಅರ್ಧಕ್ಕರ್ಧ ಜನ ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಿದ್ದಾರೆ. ಆ ಮನೆಯನ್ನ ದೇವಸ್ಥಾನ, ಮನೆಯವ್ರನ್ನ ದೇವ್ರು ಅನ್ನೋ ತರ ಪೂಜಿಸ್ತಾರೆ. ನಮ್ಮನೆ ದೀಪಾನು ಅವ್ರ ಹೆಸರನ್ನ ಹೇಳ್ಕೊಂಡೆ ಹಚ್ಚೋದು. ಅಂತದ್ರಲ್ಲಿ ಅವ್ರ ಬಗ್ಗೆ ಎಲ್ಲ ಕೀಳಾಗಿ ಮಾತಾಡಿದ್ರೆ ನಾನು ಸುಮ್ನೆ ಇರ್ತೀನಿ ಅನ್ಕೊಂಡ್ರ? ಅಲ್ಲ ಅಮ್ಮ, ಊರಿನ ಜನ ಎಲ್ಲ ನೀಲಾಂಬರಿ ಅಮ್ಮನ ರಾಕ್ಷಸಿ ಅಂತೆಲ್ಲ ಬೈತಾರೆ, ನೀನ್ ನೋಡಿದ್ರೆ ಹೊಗಳ್ತಿದೀಯಲ್ಲಮ್ಮ. ನೀಲಾಂಬರಿ ಅಮ್ಮನವ್ರ ಬಗ್ಗೆ ಒಂದೇ ಒಂದ್ ಕೆಟ್ಟ ಮಾತಾಡಿದ್ರು ಕೊಟ್ಟಿರೋ ನೀರನ್ನು ಕಿತ್ಕೋಬೇಕಾಗತ್ತೆ. ಏನೋ ಬಾಯಾರಿಕೆ ಅಂತ ನೀರ್ ಕೊಟ್ರೆ ನಮ್ಮನೆಯವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ? ಚಿತ್ರ ಅಮ್ಮ, ನಿಂಗೆ ಗೊತ್ತಾಗಲ್ಲಮ್ಮ, ಸುಮ್ನೆ ಇರೋ. ಇಲ್ಲಿ ಒಂದ್ ಕ್ಷಣನೂ ನಿಲ್ಕೊಡ್ದು, ಬನ್ನಿ. ಅಲ್ಲಮ್ಮ, ಇಲ್ಲಡಮ್ಮ, ನಾನು ಹೇಳೋ ಸ್ವಲ್ಪ ಕೇಳಿಸ್ಕೊಳ್ಳಿ. ಏನ್ರಿ ಕೇಳಿಸ್ಕೊಳ್ಳೋದು? ದೇವ್ ತರ ಇರೋ ನೀಲಾಂಬರಿ ಅಮ್ಮನವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತೀರಲ್ಲ, ಎಷ್ಟೇ ಧೈರ್ಯ ನಿಮ್ಗೆ? ಕೇಳಿಸ್ಕೊಳ್ಳಮ್ಮ, ನಡೀರಿ ಇಲ್ಲಿಂದ. ಚಿತ್ರ, ಯಾಕಿಷ್ಟೊಂದು ಕೋಪ? ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲಮ್ಮ. ಕೋಪ ಮಾಡ್ಕೊಳ್ದೆ ಇನ್ನೇನಮ್ಮ? ನೀಲಾಂಬರಿ ಅಮ್ಮನವರು ಅಷ್ಟು ಒಳ್ಳೆಯವ್ರು. ಊರವ್ರೆಲ್ಲ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಗುಡಿಲಿರೋ ದೇವ್ರನ್ನ ಪೂಜೆ ಮಾಡ್ಬೇಕು, ಅದ್ಬಿಟ್ಟು ಬೈದು ತೆಗಳ್ತಾ ಇರೋದಲ್ಲ. ಏನ್ ಜನಗಳು! ನಮಸ್ಕಾರ ಅಮ್ಮ. ನಿಮ್ಮ ಬಗ್ಗೆ 2 ಮಾತು ಕೆಡ್ದಾಗ ಮಾತಾಡಿದೆ ನೋಡಿ, ಚಿತ್ರಂಗೆ ಅದೆಲ್ಲಿಂದ ಬಂತೋ ಕೋಪ ಗೊತ್ತಿಲ್ಲ ಅಮ್ಮ. ನಾನೇ ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಟ್ಟೆ. ನಿಮ್ಮ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾಳಮ್ಮ. ನನ್ಗನ್ಸೋ ಪ್ರಕಾರ ನಿಮ್ಮ ಹೆಣ್ಮಕ್ಳಾಗಿದ್ರು ಈ ಥರ ಕೋಪ ಮಾಡ್ಕೋತಿರ್ಲಿಲ್ಲ ಅನಿಸುತ್ತೆ. ಮಾತಿದ್ರೆ ನೀಲಾಂಬರಿ ಅಮ್ಮವ್ರು ದೇವ್ರಂತೆವ್ರು, ಅವ್ರ ಥರ ಇಡೀ ಊರಲ್ಲಿ ಕೆಲಸ ಮಾಡಿದವ್ರು ಯಾರೂ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೋಗ್ಲಿದ್ದು ಅಮ್ಮ. ನಿಮ್ಮ ಬಗ್ಗೆ ಇನ್ನೆರಡು ಮಾತು ಹೆಚ್ಚಾಗಿ ಮಾತಾಡಿದ್ರು ಅವಳು ನನಗೆ ಅಟ್ಟಾಡ್ಸ್ಕೊಂಡು ಹೊಡೆದಿರೋಳು. ಹೇಗೋ ನಾನು ತಪ್ಪಿಸ್ಕೊಂಡು ಬಂದೆ ಅಮ್ಮ. ಅವಳು ಮಾತಾಡಿದ್ದು ನಡ್ಕೊಂಡಿದ್ದ ರೀತಿ ನೋಡಿದ್ರೆ ನಾಟಕ ಅಂತ ಅನ್ನಿಸ್ಲಿಲ್ಲ ಅಮ್ಮ. ನಾವು ಹೇಗೆ ಒಬ್ಬರನ್ನ ಪೂರ್ತಿಯಾಗಿ ನಂಬ್ತೀವೋ ಅದೇ ರೀತಿ ಅವಳು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದಾಳಮ್ಮ. ನಾನು ನಿಮ್ಮ ಬಗ್ಗೆ ಒಂದೊಂದು ಮಾತಾಡಿದಾಗಲೂ ಅವಳಿಗೆ ರಕ್ತ ಕುದೀತಾ ಇತ್ತು, ಅವಳ ಕಣ್ಣಲ್ಲಿ ಕೋಪ ಬರ್ತಿತ್ತು. ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಆ ಹುಡುಗಿ ಎಷ್ಟು ಒಳ್ಳೆಯವಳು ಅಂತ. ನನಗನ್ಸೋ ಪ್ರಕಾರ ಊರು ಹುಡುಕಿದ್ರು ಇಂಥ ಹೆಣ್ಣು ಸಿಗೋದಿಲ್ಲ. ಭೈರ, ನಾನೇನು ಬರ್ತೀನಿ ಅಮ್ಮ. ವಕೀಲ್ರೆ, ಹೇಳಿಮ್ಮ. ನಾನು ಹೇಳಿದ್ದು ನೆನಪಿದೆ ಅಲ್ವಾ? ಚಿತ್ರನ ಹತ್ರ ಪೇಪರ್ ಸಹಿ ಹಾಕಿಸ್ಕೋಬೇಕಾದ್ರೆ ಅವಳ ನಡವಳಿಕೆ ಹೇಗಿರುತ್ತೆ ಅನ್ನೋದನ್ನ ನೀವು ನನಗೆ ಹೇಳಬೇಕು. ಅರ್ಥ ಆಯ್ತಾ? ಆಯ್ತಮ್ಮ, ನಾನು ಬರ್ತೀನಿ. ನೋಡೋದ್ಯಾ ನೀಲ್ಕಂಠ, ನಾನು ಕೊಟ್ಟ ಮೊದಲನೇ ಪರೀಕ್ಷೆಯಲ್ಲೇ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾಳೆ ಚಿತ್ರ. ಅಕ್ಕ, ಅದರಿಂದ ನಮಗೆ ತಾನೇ ಲಾಭ. ಕುರಿ ಕೊಬ್ಬದಷ್ಟು ಕಟಕನಿಗೆ ಲಾಭ ಅಂತಾರಲ್ಲ, ಹಾಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಂದು ಹೆಜ್ಜೆ ಮುಂದೆ ಹೋದರೆ ಅದು ನಮಗೆ ಲಾಭ. ಇದೇನೋ ಸರಿ ನೀಲ್ಕಂಠ, ಈಗ ಅವಳು ಲಾಯರ್ ಹತ್ರ ಹೇಗೆ ನಡ್ಕೊಳ್ತಾಳೆ ಅನ್ನೋದೇ ನಮಗೆ ಮುಖ್ಯ ಆಗಿರೋದು. ಅದರಲ್ಲಿ ಪಾಸ್ ಆದ್ರೇನೆ ಅವಳು ನಮ್ಮ ಮನೆಗೆ ಸೊಸೆ ಆಗಕ್ಕಾಗೋದು. ನೋಡೋಣ ಅದರಲ್ಲಿ ಪಾಸ್ ಆಗ್ತಾಳೋ ಇಲ್ಲ ಫೇಲ್ ಆಗ್ತಾಳೋ ಅಂತ. ಚಿತ್ರಕ ಬೆಳ್ಳಿ ಕೊಡಿಲಿ. ಯಾಕೆ ಬೆಳ್ಳಿ ಈ ಬಿಸಿಲಲ್ಲಿ ಬರಕ್ ಹೋಗಿದ್ಯಾ? ಏನ್ ಚಿತ್ರಕ್ಕ, ನೀವ್ ಮಾತ್ರ ಬಿಸಿಲಲ್ಲಿ ಕೆಲಸ ಮಾಡ್ಬೋದಂತೆ, ನಾನ್ ನಿಮ್ಮನ್ನ ನೋಡಕ್ ಬರ್ಬಾರ್ದಾ? ನೋಡಿ ಎಷ್ಟೊಂದ್ ಸುಸ್ತಾಗಿದ್ದೀರಾ, ಇಷ್ಟೊಂದ್ ಕಷ್ಟಪಟ್ಟೆಲ್ಲ ಏನಕ್ಕೆ ಕೆಲಸ ಮಾಡ್ಬೇಕು? ಇನ್ಮೇಲೆ ಕೆಲಸ ಎಲ್ಲ ಕೆಲ್ಸ ಮಾಡಿಲ್ಲ ಅಂತಂದ್ರೆ ಹೊಟ್ಟೆ ಹೇಗ್ ತುಂಬುತ್ತೆ? ದಿನ ಕೆಲ್ಸ ಮಾಡದೇನೆ ತಿಂದಿದ್ದರ್ಗದು, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರೋದು. ಇನ್ಮೇಲೆ ನಿಮ್ ನಿದ್ದೆ ಕೆಡ್ಸೋಕೆ ಅಂತಾನೆ ಒಂದ್ ಸಿಹಿ ಸುದ್ದಿ ತಂದಿದ್ದೀನಿ. ಸಿಹಿ ಸುದ್ದಿನ? ಅದೇನು ಅಂತ ಬೇಗ ಹೇಳಿ ನೋಡೋಣ. ನೀನ್ ಕ್ಲಾಸಲ್ಲಿ ಫಸ್ಟ್ ಬಂದಿರ್ತೀಯ? ಇಲ್ಲ.
ಆಟದಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿರ್ತೀಯ. ಇಲ್ಲ. ಅದು ಅಲ್ವಾ? ಹಾಗಿದ್ರೆ ಮುತ್ತು ಮಾವ ನಿನ್ಗೆ ಹೊಸ ಬಟ್ಟೆ ತಂದ್ಕೊಟ್ಟಿರ್ತಾರೆ ಅತ್ತಾನೆ? ಅಯ್ಯೋ ಬುದ್ದು ಅಕ್ಕ, ಇದು ಯಾವ್ದೋ ಅಲ್ಲ. ಇದನ್ನ ನೀವು ಕೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತೀರಾ. ಇನ್ನೂ ಗೊತ್ತಾಗಿಲ್ವಾ? ನಾನು ಈ ವಿಷಯನ ನಿಮಗೆ ಹೇಳಿದ್ರೆ ನೀವು ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತೀರಾ. ಒಂದ್ ಕೆಲ್ಸ ಮಾಡು ಬೆಳ್ಳಿ, ಒಂದ್ ಸ್ವಲ್ಪ ಹೊತ್ತು ನೆರಳಲ್ಲಿ ಕೂತಿರು. ಮೇಸ್ತ್ರಿ ಬಂದ್ರೆ ಬೈತಾರೆ. ಆಮೇಲೆ ನಾನು ನಿನ್ನ ಹತ್ರ ಬಂದ್ಬಿಟ್ಟು ಮಾತಾಡ್ತೀನಿ. ಹೌದಾ? ಸರಿ ಆಯ್ತು ಬಿಡಿ. ಮುತ್ತು ಮಾವ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಏನು? ನಿಜವಾಗ್ಲೂ? ಅಯ್ಯೋ ನಂದು ನನಗೂ ನಿಜ ಅಕ್ಕ. ಅದಕ್ಕೆ ನಾನು ಹೇಳಿದ್ದು ಇನ್ಮೇಲೆ ಕೆಲಸ ಎಲ್ಲ ಬಂದಂತ. ನಿಜ ಹೇಳ್ತಿದ್ಯಾ ಬೆಳ್ಳಿ? ಎಷ್ಟು ಒಳ್ಳೆ ಸುದ್ದಿ ಹೇಳ್ತಿದ್ಯಾ ಗೊತ್ತಾ? ನಿನ್ಗೇನ್ ಬೇಕಾದ್ರೂ ಕೊಡಿಸ್ತೀನಿ ನಾನು ಇವತ್ತು. ಅಂದಾಗೆ ಮುತ್ತು ಮಾವ ಎಲ್ಲಿ? ನನ್ಗೆ ಅವ್ರು ನೋಡ್ಬೇಕು ಅನ್ನಿಸ್ತಾ ಇದೆ. ಅಯ್ಯೋ ಮುತ್ತು ಮಾವನ ನಿಮ್ಮನ್ನ ನೋಡ್ಬೇಕು ಅಂತ ಮನೇಲಿ ಕಾಯ್ತಿದಾರಕ್ಕ. ನೀಲಾಂಬರಿ ಅತ್ತೆ ಒಪ್ಪಿಗೆ ಕೊಡ್ಲಿ ಅಂತ ಇದಾರೆ ಅಷ್ಟೇ. ಒಂದ್ ವೇಳೆ ಅವರು ಒಪ್ಪಿಗೆ ಕೊಟ್ಟಿಲ್ಲ ಅಂತಂದ್ರೆ? ಅಯ್ಯೋ ಚಿತ್ರಕ್ಕ, ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀರಾ? ಒಂದ್ ವೇಳೆ ಒಪ್ಪಿಗೆ ಕೊಟ್ರೆ ಡುಮ್ ಡುಮ್ ವಾಲ್ಗ ಉದಿಸ್ತಾ ಇರತ್ತೆ. ನಿಮ್ದು ಮುತ್ತು ಮಾವನ್ ಮದ್ವೆ ಮಾಡಿಸ್ತಾ ಇರದೆ. ಚಿತ್ರಕ್ಕ, ನಿಮ್ ನೋಡಕ್ಕೆ ಲಾಯರ್ ಬಂದವ್ರೆ, ಬೇಗ ಬರ್ಬೇಕಂತೆ. ಬೆಳ್ಳಿ ಯಾರೋ ಬಂದಿದಾರಂತೆ, ಬಾ ಹೋಗೋಣ. ನಮಸ್ತೆ ಸರ್, ನನ್ನ ಹೆಸರು ಚಿತ್ರ. ಬರಕ್ಕೆ ಹೇಳಿ ಕಳ್ಸಿದ್ರಂತೆ? ನನ್ನ ಹೆಸರು ಪ್ರಭು ಅಂತ. ವೃತ್ತಿಯಲ್ಲಿ ಲಾಯರ್ ಕೆಲಸ ಮಾಡ್ತಾ ಇದ್ದೀನಿ. ಕೆಲವು ಪತ್ರಗಳಿಗೆ ನಿಮ್ಮ ಸಹಿ ಮಾಡಿಸ್ಕೊಂಡು ಬನ್ನಿ ಅಂತೇಳಿ ನೀಲಾಂಬರಿ ಅಮ್ಮನವ್ರು ತಿಳಿಸ್ಕೊಟ್ಟಿದ್ದಾರಮ್ಮ. ಪತ್ರಗಳ? ಓ, ನಿಮಗೆ ಸಿಹಿ ಸುದ್ದಿ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಸದ್ಯದಲ್ಲೇ ನಿಮ್ಮದು ಮುತ್ತು ಅವ್ರದ್ದು ಮದುವೆ ನಡೀತಿದ್ಯಮ್ಮ. ಮದುವೆ ರಿಜಿಸ್ಟರ್ ಮಾಡಿಸ್ಬೇಕು ಅಂದರೆ ಕೆಲವು ಪೇಪರ್ಗಳು ರೆಡಿ ಆಗಬೇಕು. ಅದಕ್ಕೆ ಕೆಲವು ಪೇಪರ್ಗಳಿಗೆ ನಿಮ್ಮ ಸಹಿ ಬೇಕಾಗಿತ್ತು. ನೀವು ಸಹಿ ಮಾಡಿದ್ರೆ ಇವತ್ತೇ ಸಬ್ಮಿಟ್ ಮಾಡಿಬಿಡ್ತೀನಿ. ಈಗಲೇ ಸೈನ್ ಮಾಡ್ಕೊಡ್ತೀನಿ, ಕೊಡಿ. ನೋಡಿಮ್ಮ, ಇಲ್ಲೊಂದು ಸೈನು, ಇಲ್ಲೊಂದು ಸೈನು, ನೋಡಿ ಇಲ್ಲೊಂದು ಸೈನ್ ಮಾಡಬೇಕು. ತಗೊಳ್ಳಿ ಸರ್. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ನಾನೇನಾದ್ರೂ ತಪ್ಪು ಸೈನ್ ಹಾಕಿದ್ನಾ? ಛೇ, ಹಾಗೇನಿಲ್ಲ. ಅಲ್ಲಮ್ಮ, ಇಷ್ಟರಲ್ಲಿ ನೀವು ದೊಡ್ಡ ಮನೆಗೆ ಸೊಸೆ ಆಗೋರು. 108 ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿರುತ್ತೆ ಅಂತ. ಅದರಲ್ಲಿ ಯಾವ ಪೇಪರು ಓದ್ದೆ ಈಗ ಸೈನ್ ಮಾಡಿದ್ಯಲ್ಲಮ್ಮ. ವಿದ್ಯಾವಂತರು, ತಿಳಿದವರು ನೀವು ಈ ರೀತಿ ಪೇಪರ್ ಓದ್ದೆ ಸೈನ್ ಮಾಡ್ತಾರೇನಮ್ಮ? ಗೊತ್ತು ಸರ್, ಆದ್ರೆ ನೀವು ಯಾರು ಹೇಳಿದ್ದಕ್ಕೆ ಇಲ್ಲಿಗೆ ಬಂದಿದ್ದೀರಾ ಹೇಳಿ? ನೀಲಾಂಬರಿ ಅಮ್ಮನವರು. ನೀಲಾಂಬರಿ ಅಮ್ಮನವ್ರು ಹೇಳಿದ್ದಾರೆ ಅಂತಂದ್ಮೇಲೆ ನಾನು ಎಲ್ಲಿ ಬೇಕಾದ್ರೂ ಕಣ್ಣು ಮುಚ್ಕೊಂಡು ಸೈನ್ ಹಾಕ್ತೀನಿ. ಅವ್ರ ಮೇಲೆ ಅಷ್ಟೊಂದು ನಂಬಿಕೆನಾ ನಿನಗೆ? ದೇವ್ರ ನಮ್ದೆ ಇನ್ಯಾರನ್ನ ನಂಬಕ್ಕಾಗತ್ತ ಹೇಳಿ? ನನ್ನ ಪಾಲಿಗೆ ನೀಲಾಂಬರಿ ಅಮ್ಮನವರೇ ದೇವ್ರು. ನಾನು ಬರ್ತೀನಿ ಸರ್, ಕೆಲಸ ಇದೆ, ಮೇಸ್ತ್ರಿ ಬೈತಾರೆ. ಎಷ್ಟು ಒಳ್ಳೆ ಹುಡುಗಿ. ಮುತ್ತುರಾಜ್ ಅವ್ರಿಗೆ ಸರಿಯಾದ ಜೋಡಿ. ಅಮ್ಮ, ಎಲ್ಲ ಕಡೆ ಸೈನ್ ಮಾಡಿದಾಳಮ್ಮ. ನಿಮ್ಮ ಹೆಸರಿಗೆ ಅಷ್ಟೊಂದು ಗೌರವ ಕೊಡೋದು ನೋಡಿದ್ರೆ ಇನ್ನ ನಿಮ್ಗೆ ಎಷ್ಟು ಗೌರವ ಕೊಡ್ತಾಳೆ ಅಂತ ನೀವೇ ಲೆಕ್ಕ ಹಾಕಿ. ಎಲ್ಲ ದೃಷ್ಟಿಯಿಂದನೂ ಅಳತೆ ಮಾಡಿ ತೂಗಿ ನೋಡಿದ್ರು ಒಂದು ಚೂರು ಕೂಡ ಅನುಮಾನ ಬರಲಿಲ್ಲಮ್ಮ. ಈಗ ನಿಮ್ಮ ಒಂದು ಮಾತಿಗೆ ನೀವು ಹೇಳಿದ ಕಡೆ ಸೈನ್ ಮಾಡಿದ್ದಾಳೆ. ಇನ್ನು ಆಸ್ತಿ ಪತ್ರಕ್ಕೆ ನೀವು ಹೇಳಿದ ಕಡೆ ಸೈನ್ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ನೀವು ಅಂದ್ಕೊಳ್ತಿರೋ ಸೊಸೆ ನಿಮಗೆ ಸಿಕ್ಕಿದ್ಲು ಅಂತಾನೆ ಅಂದ್ಕೊಳ್ಳಿ. ಅಕ್ಕ, ನೀನು ಮಾಡಿದ 2 ಟೆಸ್ಟಲ್ಲಿ ಅವಳು ಪಾಸ್ ಆಗಿದ್ದಾಳೆ. ಇನ್ನೇನು ವಾಲ್ಗ ಊದ್ಸೋದೆ?
ಮುತ್ತು ಚಿತ್ರ ಒಳಗಡೆ ನಡೀರಿ. ಸರಿ ಚಿಕ್ಕಮ್ಮ. ಒಂದ್ ನಿಮಿಷ. ಏನ್ ಮಾವ ನೀವು ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಿದ್ದೀರಾ? ಆರತಿ ಮಾಡ್ದೆ ಹಾಗೆ ನಿಮ್ಮನ್ನ ಒಳಗಡೆ ಬರ ಮಾಡ್ಕೊಳ್ಳೋದಾ? ಆಯ್ತಲ್ಲ, ದಾರಿ ಬಿಡು. ಆರತಿ ಮಾಡ್ದವ್ರಿಗೆ ದುಡ್ಡು ಕೊಡ್ಬೇಕು, ಆಗ್ಲೇ ಒಳಗಡೆ ಬರಕ್ಕೆ ಪರ್ಮಿಷನ್. ಏನ್ ಮಾವ ನಿಮ್ಗೆ ಇಷ್ಟು ಗೊತ್ತಿಲ್ವಾ? ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಚಿತ್ರಕ್ಕ ಮಾತ್ರ ಕಮ್ಮಿಂಗು, ನೀವು ಔಟ್ ಗೋಯಿಂಗು. ನಿನ್ಗೆ ಯಾರಮ್ಮ ಈ ಡುಬಾಕ್ ಇಂಗ್ಲಿಷ್ನ ಕಲ್ಸಿದ್ದು? ಯಾರು ನಿನ್ ಮೇಷ್ಟ್ರು? ಏ ಹೋಗಿ ಮಾವ, ಎಷ್ಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀನಿ. ಸರಿ, ನಿನ್ ಇಂಗ್ಲಿಷ್ ಕಟ್ಕೊಂಡ್ರೆ ಆಗಲ್ಲ, ಇರು. One, two, three, four. Bakra, 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 bakra. ನೋಡಿ ಅತ್ತೆ, ಹೋಗಿ ಮಾವ. ಒಂದ್ ನಿಮಿಷ. ನೀನ್ ಕೇಳಿದ್ದೇನೋ? ದುಡ್ಡು ನಾನ್ ಕೊಟ್ಟಿರೋದೇನೋ? ಮತ್ ಯಾಕೆ ಕೋಪ? ಚಿತ್ರಕ್ಕ ಇದಾರೆ ಅಂತ ಸುಮ್ನೆ ಇದ್ದೀನಿ, ಇಲ್ಲ ಅಂದ್ರೆ ನಿಮಗ್ ಸರಿಯಾಗಿ ಇರ್ತಿದ್ದು. ಚಿಪ್ಪಣ ಮಾವ ನೀವು. ಸರಿ, ಈಗ್ಲಾದ್ರೂ ಒಳಗ್ ಬಿಡ್ತೀಯಾ? ಅಯ್ಯೋ ಒಂದ್ ನಿಮಿಷ. ಏನಾದ್ರೂ ಇರುತ್ತೆ ಉಳ್ದು. ಚಿತ್ರಕ್ಕ ಈ ಸೇರ್ನ ಒದ್ದು ಬಲ್ಗಾಲಿಟ್ಟು ಮನೆಗೆ ಒಳ್ಳೇದಾಗ್ಲಿ ಅಂತ ಬನ್ನಿ.